ಇವತ್ತು ನಮ್ಮ ಜೊತೆಗೆ ವರ್ಣರಂಜಿತ ರಾಜಕಾರಣಿ ಅಂತಾನೆ ಖ್ಯಾತಿಯನ್ನ ಪಡೆದವರು ತಮ್ಮ 33ನೇ ವಯಸ್ಸಿಗೆ ಶಾಸಕರಾಗ್ತಾರೆ. ಹೇಗಿದ್ದೀರಿ ಸರ್? ಏಳು ಬೀಳಿನ ಮಧ್ಯೆ ಆನಂದವಾಗಿದ್ದೀನಿ. ಎಲ್ಲ ಶಿವರಾಮೇಗೌಡ ಅವರ SLC ದಿನಗಳು. SLC ಫೇಲ್ ಆಯಿತು, ಊರಿಗೆ ಬಂದು ಸೇರ್ಕೊಂಡು. ನಿಮ್ದು ಬುಲೆಟ್ ಬೈಕ್ ಬಹಳ ಸೌಂಡ್ ಮಾಡ್ತಿತ್ತಂತೆ PUC ನಲ್ಲಿ. ಆ ಮಾಡಿಫೈ ಮಾಡಿ ಆ ಹ್ಯಾಂಡ್ಲ್ಗಳೆಲ್ಲ ಹಿಂಗೆ ಮಾಡಿಸಿರು, ಟಪ್ಪ 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 ಅಂತ 1 ಕಿಲೋಮೀಟರ್ ಕೇಳಬೇಕು ಆ ಸೌಂಡು. ಶಿವರಾಮೇಗೌಡರು ಅಂದರೆ ಬಹಳ ಸ್ಟ್ರೈಟ್ ಫಾರ್ವರ್ಡ್. ನನಗೆ ಆಗಿರೋ ತೊಂದರೆನ ಕೆಲವು ಟೈಮ್ ಹೇಳದೇ ಇದ್ರೆ ತಪ್ಪೇನಾಗುತ್ತೆ ಅಂತೇಳಿ ಹೇಳ್ಬಿಟ್ಟಿದ್ದೀನಿ. ಬಾಲಗಂಗಾಧರನಾಥ ಶ್ರೀಗಳ ವಿರುದ್ಧನೇ ಕಂಪ್ಲೇಂಟ್ ಅನ್ನು ಕೊಟ್ಟರು ಶಿವರಾಮೇಗೌಡ ಅಂತ. ನಾನು ಕಾಟ ಕೊಟ್ಟಿರೋದು ನಿಜ ಅವ್ರಿಗೆ, ಬಟ್ ನನಗೆ ಅಷ್ಟೇ ಗೌರವ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ರಾಜಕಾರಣ ಅಂದ್ರೇನೆ ಏಳು ಬೀಳಿನ ಪಯಣ. ಇಲ್ಲಿ ಯಾರು ಶಾಶ್ವತವಾಗಿ ಶತ್ರುಗಳಲ್ಲ, ಶಾಶ್ವತವಾಗಿ ಮಿತ್ರರು ಕೂಡ ಅಲ್ಲ. ಆದರೆ ರಾಜಕಾರಣಿಗಳ ಬದುಕಿನ ಪುಟವನ್ನು ಓಪನ್ ಮಾಡಿ ನೋಡಿದರೆ ಬಹುಶಃ ಅದರಲ್ಲಿ ರೋಚಕ ರಾಜಕಾರಣದ ಹೆಜ್ಜೆ ಗುರುತುಗಳು ಕಾಣೋಗೆ ಸಿಗುತ್ತವೆ. ಇವತ್ತು ನಮ್ಮ ಜೊತೆಗೆ ಕರ್ನಾಟಕದ ಓರ್ವ ಹಿರಿಯ ರಾಜಕಾರಣಿ ಇದ್ದಾರೆ. ವರ್ಣರಂಜಿತ ರಾಜಕಾರಣಿ ಅಂತಾನೆ ಖ್ಯಾತಿಯನ್ನು ಪಡೆದವರು ತಮ್ಮ 33ನೇ ವಯಸ್ಸಿಗೆ ಶಾಸಕರಾಗ್ತಾರೆ. ಸ್ವತಂತ್ರ ಅಭ್ಯರ್ಥಿಯಾಗಿ ಸತತವಾಗಿ 2 ಬಾರಿ ಗೆದ್ದು ಬಿಡ್ತಾರೆ. ಆದರೆ ಅದಾದ ನಂತರ ಅಧಿಕಾರದ ರಾಜಕಾರಣ ಅವರನ್ನ ದೂರ ಇಟ್ಟುಬಿಡುತ್ತೆ. ಅವರ ಬದುಕಿನ ಕಥೆಯನ್ನ, ಅವರ ರಾಜಕಾರಣದ ಕಥೆಯನ್ನ, ಅವರು ಸಾಗಿ ಬಂದಂತಹ ಹಾದಿಯ ಕಥೆಯನ್ನ ಇವತ್ತು ಅವರಿಂದಾನೇ ತಿಳ್ಕೊಳ್ಳುವಂತಹ ಸಮಯ. ನಮ್ಮ ಜೊತೆಗೆ ಇರುವಂತಹ ವಿಶೇಷವಾದಂತಹ ಅತಿಥಿ ಲಾಳನಕೆರೆ ರಾಮೇಗೌಡ ಶಿವರಾಮೇಗೌಡ, ಮಂಡ್ಯ ಮಾಜಿ ಸಂಸದರು ಎಲ್ಲ ಶಿವರಾಮೇಗೌಡ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಸರ್? ಏಳು ಬೀಳಿನ ಮಧ್ಯೆ ಆನಂದವಾಗಿದ್ದೀನಿ. ಸುಮಾರು 4-5 ದಶಕಗಳ ರಾಜಕಾರಣದ ಜರ್ನಿ ನಿಮ್ಮದು. ವಿದ್ಯಾರ್ಥಿ ದೆಸೆಯಿಂದಲೇ ರಾಜಕಾರಣ ಆರಂಭ ಮಾಡಿದವರು. ಹಿಂತಿರುಗಿ ನೋಡಿದಾಗ ಸಾರ್ಥಕ ಅಂತ ಅನ್ಸುತ್ತಾ? ತೃಪ್ತಿ ಸಿಕ್ಕಿದೆಯಾ ಶಿವರಾಮೇಗೌಡ ಅವರಿಗೆ? ಇಲ್ಲ, ನನಗೇನಾಗಿದೆ ಅಂದರೆ ಕರ್ನಾಟಕದ ರಾಜಕಾರಣವನ್ನು ನೋಡಿದಾಗ ಭಾಳಷ್ಟು ಜನ ಏನೂ ಇಲ್ಲದಲೇ ಅಧಿಕಾರಕ್ಕೆ ಬಂದಿರೋರನ್ನು ನೋಡಿದ್ದೀವಿ. ಭಾಳ ಹೋರಾಟ ಮಾಡಿ ನನ್ನಂಥವ್ರು ಅಧಿಕಾರಕ್ಕೆ ಬರದೇ ಇರತಕ್ಕಂಥವ್ರು ನನ್ನ ಸಾಲಿನಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಅವ್ರನ್ನೆಲ್ಲ ಲೆಕ್ಕ ಹಾಕೊಂಡ್ರೆ ನಾವು ಬೆಸ್ಟ್ ಅಲ್ವ ಅಂತ ಸುಮ್ಮನಿದ್ದೀವಿ. ಎಲ್ಲ ಶಿವರಾಮೇಗೌಡ ಅವರ ಬದುಕು ಹೆಂಗಿತ್ತು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸುವಂಥ ಒಂದು ಪ್ರಯತ್ನ ಸರ್ ನಮ್ಮದು. ಹಾಗಾಗಿ ನಿಮ್ಮ ಬಾಲ್ಯದಿಂದ ಆ ಲಾಳನಕೆರೆಯಿಂದ ಶುರು ಮಾಡೋಣ ಅಂಥೇಳಿ. ಹೆಂಗಿತ್ತು ಸರ್ ನಿಮ್ಮ ಬಾಲ್ಯದ ಆರಂಭದ ದಿನಗಳು, ಅದನ್ನು ಹೇಳಬಹುದಾ ಅಂಥೇಳಿ? ನಾನು ನನ್ನ ಬಾಲ್ಯದ ದಿನಗಳನ್ನು ನಮ್ಮ ಊರಿನಲ್ಲೇ ಕಳೆದೆ. ನಮ್ಮ ತಂದೆಯವರು ನಾವೆಲ್ಲ ನನಗೆ ಜ್ಞಾನ ಬರೋದ್ರೊಳಗೆ ನಾನು ಶಿವರಾಮೇಗೌಡ, ನಮ್ಮ ಅಪ್ಪ ಯಾರು, ಅಮ್ಮ ಯಾರು, ಊರು ಯಾರು ಅನ್ನೋದು ತಿಳ್ಕೊಳ್ಳೋ ಮಟ್ಟಕ್ಕೆ ನಮ್ಮ ತಂದೆಯವರು ಶ್ರೀಮಂತಿಕೆನಲ್ಲೇ ಇದ್ದರು. ಅವತ್ತಿನ ಲೆಕ್ಕಕ್ಕೆ ಅವ್ರು ಕಾಂಟ್ರಾಕ್ಟ್ ಮಾಡ್ತಿದ್ರು. ನಮ್ಮ ತಂದೆ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದರು. ಮಂಡ್ಯ ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರಾಗಿ 14 ವರ್ಷಗಳ ಕಾಲ ಕೆಲಸ ಮಾಡಿದವರು. ಎಲ್ಲ ತಾಲೂಕಿನ ಅಧಿಕಾರಿಗಳ ಜೊತೆಲಿ ಒಳ್ಳೆ ಸಂಪರ್ಕ ಇತ್ತು. ಅನುಕೂಲಸ್ಥ ಕುಟುಂಬ. ನಮ್ಮ ತಂದೆಯವರೇ ಕಾರ್ ಇಟ್ಟಿದ್ರು. ನಾನು ಕಾರ್ ತೊಗೊಂಡಿದ್ದಲ್ಲ, ನಮ್ಮ ತಂದೆಯವರೇ ಕಾರ್ ಇಟ್ಕೊಂಡಿದ್ದರು. ಅಂದರೆ ಅವ್ರು ಹೊಸ ಕಾರ್ ತೊಗೊಂಡಿರಲಿಲ್ಲ, ನಾನು ಹೊಸ ಕಾರ್ ತಗೊಳ್ಳೋಕ್ಕೆ ಪ್ರಾರಂಭ ಮಾಡಿದ್ದೆ. ಓಕೆ. ಎಲ್ಲ ಶಿವರಾಮೇಗೌಡ ಅವರ SLC ದಿನಗಳು ಎಲ್ಲೋ ನಾನು ಓದಿದ್ದು ಸರ್. SLC ಪರೀಕ್ಷೆ ನೀವು ಹೆಂಗೆ ಬರೆದ್ರಿ, ಅದಾದ ನಂತರ ಆ ಫೇಲ್ ಆದಂತಹ ಕಥೆಗಳು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ತುಂಟಾಟದ ಕಥೆಗಳಿದ್ದಾವೆ ಅಲ್ಲಿ. ಅದನ್ನು ತಿಳಿಸಬಹುದಾ ಅಂತ ಹೇಳಿ? ಇಲ್ಲ, ಏನಾಗಿತ್ತು ಅಂತ ಹೇಳಿದರೆ ನಾವು ಓದುವಾಗಲೂ ಸಹಿತ ಒಳ್ಳೆ ವಿದ್ಯಾರ್ಥಿಯನ್ನಲ್ಲ. ವಿದ್ಯಾರ್ಥಿ ಒಳ್ಳೆಯವನಲ್ಲ ಅಂದರೆ ಇನ್ನೇನು ತಪ್ಪಿಲ್ಲ. ಓದಿದ ಅಭ್ಯಾಸಗಳು ಕಡಿಮೆ, ಪುಸ್ತಕ ಓದಿದ್ದೇ ಕಡಿಮೆ. ನಮ್ಮ ತಂದೆಯವರು 8ನೇ ತರಗತಿಗೆ ರಾಮಕೃಷ್ಣ ಆಶ್ರಮದಲ್ಲಿ ಸೀಟ್ ಕೊಡಿಸಿದ್ರು. ಅವತ್ತು ಭಾಳ ಕಷ್ಟ ಸೀಟ್ ಸಿಗ್ತಿದ್ದು ರಾಮಕೃಷ್ಣ ಆಶ್ರಮದಲ್ಲಿ. ನಾನು ಆ ರಾಮಕೃಷ್ಣ ಆಶ್ರಮಕ್ಕೆ ಹೋದಾಗ ಆ ಕಟ್ಟುನಿಟ್ಟನ್ನು ನೋಡಿ ಈ ಓದ್ಕಿಟ್ಕೊಂಡು ನಾನು ಏನಪ್ಪ ಮಾಡೋದು ಅಂತ ಭ್ರಮನಿರಸರಾಗ್ಬಿಟ್ಟೆ. ನನ್ನ ಜೊತೆ ಒಬ್ಬ ಸ್ನೇಹಿತನ ಕರ್ಕೊಂಡು ರಾತ್ರಿ ಓಟ ಹೊಡೆದು ಬಂದ್ಬಿಟ್ವಿ, ಅಲ್ಲಿ ಬೇಡ ಅಂತೇಳಿ. ಅಲ್ಲಿಂದ ಓಡಿ ಬಂದ್ಬಿಡ್ತೀನಿ. ಓಕೆ. ಓಡಿ ಬರೋದಲ್ಲ, ಕದ್ದು ಬಂದಿರ್ತೀವಿ, ಅದು ಓಡಿ ಬಂದಿರ್ತೀನಿ. ಅದಾದ ಮೇಲೆ ನಮ್ಮ ತಂದೆಯವರು ನನಗೆ ಮನೆಗೆ ಬಂದಾಗ ಒಳ್ಳೆ ಚೀಮಾರಿ ಹಾಕಿ 4 ಬಡ್ದು, ನಿನಗೆ ನಿನ್ನ ಯೋಗ್ಯತೆಗೆ ರಾಮಕೃಷ್ಣ ಆಶ್ರಮ ಆಗೋದಿಲ್ಲ, ನಡಿ ಕದಬಳ್ಳಿಲಿ ಓದು ಅಂತೇಳಿ ಕದಬಳ್ಳಿಗೆ ತಳ್ಳಿದ್ರು. ನಮ್ಮೂರ ಪಕ್ಕ ಅಲ್ಲಿ ಒಬ್ಬರು ಅನಂತಪ್ಪನವರು ಅಂತೇಳಿ ಭಾಳ ಗುರುಗಳು, ಭಾಳ ಒಳ್ಳೆ ಟೀಚರ್ ಇದ್ದರು. ಅವ್ರ ಮನೆಯಲ್ಲೇ ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿ ನನ್ನನ್ನು ಅಲ್ಲಿ ಓದಕ್ಕೆ ಸೇರಿಸಿದ್ರು ಸಹಿತ ನಾನು ವಾರಕ್ಕೊಂದು ಸಾರಿ ನಮ್ಮ ಮನೆಗೆ ಬರೀವೆ. ಹಣಕಾಸು ಜೋಬಿಗೆ ದುಡ್ಡು ಕೊಡ್ತಿರ್ಲಿಲ್ಲ ಹೆಚ್ಚಾಗಿ. ನಮ್ಮ ತಂದೆ ಬಟ್ಟೆ ಅಂಗಡಿ ಇಟ್ಟಿದ್ರು. ಬಟ್ಟೆ ಅಂಗಡಿಲಿ ಒಂದು 7-8 ಶರ್ಟ್ ತಗೊಂಡು ಹೊಂಟೋಗಿವೆ ಕಟ್ ಮಾಡಿಕೊಂಡು. ಅಲ್ಲಿ ಬಟ್ಟೆ ಹುಡುಗರಿಗೆ ಕೊಡೋದು ನಮ್ಮ ಸ್ನೇಹಿತರುಗಳಿಗೆ,
ಹೊಸಿ ಖರ್ಚಿಗೆ ಕಾಸು ಇಸ್ಕೊಳ್ಳೋದು, ಯಾವನ್ ಸೈಕಲ್ ಮಡಗಿದ್ದಾನೆ ಅವನಿಗೆ ಕೊಡೋದು, ಸೈಕಲ್ ತಗೊಂಡು ಓಡಾಡೋದು, ಇದು ನಮ್ಮ ಅಭ್ಯಾಸಗಳು. ಅಲ್ಲಿ 8, 9, 10 ಆಯಿತು. 10ನೇ ತರಗತಿನಲ್ಲಿ ನಾನು 10ನೇ ತರಗತಿಗೆ ಹೋದಾಗಲೇ ಗೊತ್ತಾಗೋಯ್ತು ನಾನು ಪಾಸ್ ಆಗಲ್ಲ ಅಂತ ಹೇಳ್ಬಿಟ್ಟು. ಹುಡುಕ್ತಿದ್ದೆ ಯಾರು ಪಾಸ್ ಮಾಡೋಕ್ಕೆ ಸಿಗ್ತಾರೆ ಅಂತ, ಯಾರೂ ಸಿಕ್ಕಲಿಲ್ಲ ಸರಿಯಾಗಿ. ಆಗ ನಾನು SLCನಲ್ಲಿ ನಾನು ಫೇಲ್ ಆದೆ. ಫೇಲ್ ಆದಾಗ ಪಾಸ್ ಆದೆ ಅಂತ ಸ್ವೀಟ್ ಹಂಚಿದ್ರಂತೆ ಸರ್ ನೀವು? ಅದೇನಾಯಿತು ಅಂದರೆ ನಾನು ಮತ್ತು ನಮ್ಮ ಸಿಸ್ಟರು KR ನಗರದಲ್ಲಿ ನಮಗೆ ಭಾಳ ಬಂಧುಗಳಿದ್ದರೊಬ್ಬರು, ಡಾಕ್ಟರ್ ಪಾರ್ಸಾರ್ಥಿ ಅವರು ಅಂತೇಳಿ. ಅವ್ರ ಮನೆದೊಂದು ಕಾರ್ಯಕ್ರಮಕ್ಕೆ ಮದುವೆಗೆ ಹೋಗ್ತೀನಿ. ಎಲ್ಲ ಚೆನ್ನಾಗೆಲ್ಲ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ. ಅವತ್ತು ರಿಸಲ್ಟ್ ಬಂದುಬಿಡ್ತದೆ. ನನಗೆ ಗೊತ್ತು ನಾನು ಫೇಲ್ ಆಗಿರ್ತೀನಿ ಅಂತ. ಇಲ್ಲಿ ಇವ್ರು ಮುಂದೆಲ್ಲ ಫೇಲ್ ಆಗಿದ್ದೀನಿ ಅಂತ ಹೇಳ್ಕೊಳ್ಳೋದು ಯಾವ ಲೆಕ್ಕದಲ್ಲಿ ಹೇಳ್ಕೊಳ್ಳೋದು, ಇಲ್ಲಿ ಯಾರಿಗೆ ಗೊತ್ತಾಗುತ್ತೆ ಪಾಸ್ ಆಗಿದ್ದೀನಿ ಅಂತ ಹೇಳ್ಬಿಡೋಣ ಅಂತ. ನಾನು ಪಕ್ಕದಲ್ಲೊಬ್ಬ ಭಾಳ ಚೆನ್ನಾಗಿ ಓದ್ತಿದ್ದ, ಅವ್ನ ನಂಬರ್ ಕೊಟ್ಬಿಟ್ಟೆ. ಅಲ್ಲಿ ಪೇಪರಲ್ಲಿ ನಂಬರ್ ಮಾತ್ರ ಬರ್ತಿತ್ತು. ಪಾಸ್ ಆಗಿದೆ ಅಂತೇಳಿ ಎಲ್ಲ ಸ್ವೀಟ್ ತಂದು ನನಗೆ ಸ್ವೀಟ್ ಕೊಟ್ಟು ನಾನು ಸ್ವೀಟ್ ತಿಂದು ಎಲ್ಲರಿಗೂ ಸ್ವೀಟ್ ಹಂಚ್ಬಿಟ್ಟೆ. ಆಮೇಲೆ ಪಾಸ್ ಆದ್ರೆ ಸರ್? ಇಲ್ಲ, ಆಮೇಲೆ ಪಾಸ್ ಎಲ್ಲ ಆಯಿತು. SLC ಫೇಲ್ ಆಯಿತು. ಊರಿಗೆ ಬಂದು ಸೇರಿಕೊಂಡು ನಮ್ಮ ಅಕ್ಕಂಗೆ ರಿಕ್ವೆಸ್ಟ್ ಮಾಡ್ಕೊಂಡು ಇದೆಲ್ಲೂ ಹೇಳ್ಬೇಡ ನಿದ್ದಮ್ಮಯ್ಯ ಅಂತ. ಅದಾಯಿತು. ಅದಾದಮೇಲೆ ನಾನು ಚುಂಚನಗಿರಿಗೆ ಹೋದೆ. ನಾನು ಸ್ವಾಮೀಜಿಯವರು ಇನ್ನೂ ಮರಿಸ್ವಾಮಿಗಳಾಗಿದ್ದಾಗ, ಇನ್ನೊಬ್ಬರು ಚಂದ್ರಶೇಖರನಾಥ್ ಸ್ವಾಮೀಜಿಗಳು ಅಂತೇಳಿ ವಿಶ್ವ ಒಕ್ಕಲಿಗರ ಮಟ್ಟದ ಸ್ವಾಮೀಜಿಗಳಾಗಿದ್ದರು. ಇವರು ಬಾಲಗಂಗಾಧರನಾಥ ಸ್ವಾಮೀಜಿಯವರು. ದೊಡ್ಡ ಸ್ವಾಮೀಜಿಗಳು ಶಿವಕುಮಾರ ಸ್ವಾಮೀಜಿಗಳಿದ್ದರು ಇನ್ನೊಬ್ಬರು. ಅವ್ರ ಕಾಲಾವಧಿಯಲ್ಲಿ ನಾವು ಅಲ್ಲಿ GVR ಅಂತ ಹೇಳ್ಬಿಟ್ಟು ಒಬ್ಬರು ಪಾಠ ಮಾಡಲಿಕ್ಕೆ ಟೀಚರ್ ಇದ್ದರು. ಅಲ್ಲಿ ಪಾಠಕ್ಕೆ ಹೋಗ್ತಿದ್ದೆವು. ಮಧ್ಯಾಹ್ನದ ಊಟಕ್ಕೆ ಮಠಕ್ಕೆ ಹೋಗೋವು. ಸಾಯಂಕಾಲದ ಬಂದು ಸ್ವಾಮೀಜಿಗಳ ಜೊತೆಯಲ್ಲಿ ವಾಲಿಬಾಲ್ ಆಡ್ತಿದ್ದೆ. ಅಂದಿನಿಂದಲೂ ಪರಮ ಪೂಜ್ಯರ ಬಗ್ಗೆ ನಾನು ಕಾಟ ಕೊಟ್ಟಿರೋದು ನಿಜ ಅವ್ರಿಗೆ, ಬಟ್ ನನಗೆ ಅಷ್ಟೇ ಗೌರವ ಇದೆ. ಅಲ್ಲಿ SLC ಕಟ್ಟಿದಾಗ ನಮ್ಮ ಮಾವವರು ಶಿವಣ್ಣವರು ಅಂತ ಇದ್ದರು. ರಿಸಲ್ಟ್ ಬರ್ತಾ ಇದೆ, ಊರಿನಲ್ಲಿ ಹೋಗ್ತಾ ಇದ್ದೀವಿ. ಆ ಕಡೆಯಿಂದ ಒಂದು 7-8 ಜನ ಒಂದು ಕೈಲೊಂದು ಬಿಂದಿಗೆ, ಗಡಿಗೆ ತಲೆ ಮೇಲೆ ಒಂದು ಗಡಿಗೆ ಹೊತ್ಕೊಂಡು ನೀರು ಹೊತ್ಕೊಂಡು ಬರ್ತಾರೆ. ನಮ್ಮ ಮಾವ ಅಂದರು, ಹೊಡಿತು ಲಾಟ್ರಿ ಕಣೆ, ನಿನಗೆ ಒಳ್ಳೆ ಇವಾಗ ಪಾಸ್ ಆಯ್ತು ಬಿಡ ಇವತ್ತು ಅಂದರು. ರಿಸಲ್ಟ್ ಹೋಗಿ ನೋಡ್ತೀನಿ, ಫೇಲ್ ಆಗಿರ್ತಾರೆ. ಆಗ ಹುಡಿಕೊಂಡು ಹೊಂಟೆ, ಎಲ್ಲಿ ಪಾಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹುಡಿಕೊಂಡು ಹೊಂಟೆ. ಆಗ ನಮ್ಮ ತಂದೆಯವರು, ನಮ್ಮ ರಿಲೇಟಿವ್ ಒಬ್ಬರು ಮೊಸಳೆ ಕಾಳೇಗೌಡರು ಅಂತ ಇದ್ದರು ಹಾಸನದಲ್ಲಿ. ಅದು ಮೊಸಳೆ ಹಾಸನದ ಪಕ್ಕ. ಅವ್ರ ಮನೆಗೆ ಊಟಕ್ಕೆ ಹೋಗಿ ಸೇರ್ಕೊ, ಅಲ್ಲಿ ರೂಮ್ ಮಾಡ್ಕೊ ಬಾಡಿಗೆನ ಅಂತೇಳಿ ನಾನು ಆಗಾಲೇ ಹೇಳ್ಕೊಂಡು ನಾನು ಹಾಸನಕ್ಕೆ ಹೋಗಿ ಪಾಠಕ್ಕೆ ಸೇರಿಕೊಂಡೆ. ಅಲ್ಲಿ ರಾಮಕೃಷ್ಣಪ್ಪನವರು ಅಂತೇಳಿ ಒಬ್ಬರು ಪಾಠ ಮಾಡ್ತಿದ್ರು. ಅವ್ರ ತಕ್ಕ ಸೇರಿದಾರೆಲ್ಲ ಪಾಸು ಅನ್ನೋದು ತೀರ್ಮಾನ ಆಗೋಗಿತ್ತು. ಅದಕ್ಕೆ ಹೋಗಿ ಅವ್ರಿಗೆ ಕೈ ಮುಗಿದ್ಬಿಟ್ಟು ಅವ್ರಿಗೆ ಬಾಡಿ ಇದು ಕೊಟ್ಬಿಟ್ಟು ಮಂತ್ಲಿ ಕೊಡಬೇಕಾದ ಕೊಟ್ಟು ಅಲ್ಲಿ ಸೇರ್ಕೊಂಡು 3ನೇ ಸರಿಗೆ SSLC ಪಾಸ್ ಮಾಡಿದ್ರು. ಹಾಸನದಲ್ಲಿ SLC ಓದ್ತಾ ಇದ್ದಂಥ ಟೈಮ್ನಲ್ಲೇ ಅಲ್ಲಿ ಏನೋ ಒಂದು ಗಲಾಟಿನಲ್ಲಿ ಭಾಗಿಯಾಗ್ತೀರಿ, ನಿಮ್ಮನ್ನೆಲ್ಲ ವಿದ್ಯಾರ್ಥಿಗಳನ್ನೆಲ್ಲ ಕರ್ಕೊಂಡೋಗಿ ಸ್ಟೇಷನಲ್ಲಿ ಕೂರಿಸ್ತಾರೆ ಅಂತ ಕೇಳ್ಪಟ್ಟೆ. ಏನು ಸರ್ ಘಟನೆ ಅದು? ಅಲ್ಲಿ ಲಾಕಪ್ ಡೆತ್ ಆಗ್ಬಿಡ್ತು. ಆಗಿನ್ನೂ ನಾವಿನ್ನೂ SSLC ಫೇಲಾಗಿ ಸೇರಿದ್ದೀವಿ. ಅಲ್ಲಿ ಮರ್ಕುಳ್ಳಿ ಕೃಷ್ಣ ಅಂತ ಒಬ್ಬರು ಸ್ಟೂಡೆಂಟ್ ಲೀಡರ್ ಇದ್ದರು. ಅವ್ರ ಜೊತೆ ಅಣ್ಣ ಅಂತ ಸೇರಿಕೊಂಡು ಸ್ಟ್ರೈಕ್ಸ್, ಹುಡುಗರೆಲ್ಲ ಇಡೀ ಕಾಲೇಜ್ನಲ್ಲಿ ಸ್ಟ್ರೈಕ್ ಮಾಡಿದರು. ಹೋರಾಟ ಅಲ್ಲಿಂದ ಅಲ್ಲಿ ಆಗಿ ಹೋಗಿ DC ಆಫೀಸಿಗೆ ನುಗ್ಗಿ, DC ಆಫೀಸಲ್ಲಿ ಕರ್ಟನನ್ನು ಕಿತ್ತು ಒಳಗೆ ನುಗ್ಗಿದವ್ರು ನಾವು. ಅಲ್ಲಿ DC ಆಫೀಸಲ್ಲೇ ಕೂತ್ಕೊಂಡು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಒಂದು ದಿವಸ ಆದಮೇಲೆ ಬಿಟ್ಟರು. ನಮ್ಮದು SLCಯಿಂದಲೇ ಪ್ರಾರಂಭದಿಂದಲೇ ಹೋರಾಟದ ಗುಣಗಳು ಮೊದಲಿಂದಲೂ ನಮ್ಗೆ ಹಂಚ್ಕೊಂಡ್ಬಂದಿದ್ದಾವೆ. ಆ ಥರ ನಡ್ಕೊಂಡ್ಬಂದಿದ್ದೀವಿ. SLC ಪಾಸ್ ಆಗ್ತೀರಿ, PUC ಜಾಯಿನ್ ಆಗ್ತೀರಿ. SLCನಲ್ಲಿ ನೀವು ಹೋದಾಗಲೇ ಪಬ್ಲಿಕ್ ಎಕ್ಸಾಮ್ ಆರಂಭ. ನಾನು SLCಗೆ ಹೋಗುವಾಗಲೇ ಪಬ್ಲಿಕ್ ಎಕ್ಸಾಮ್ ಸ್ಟಾರ್ಟ್. PUCಗೆ ಬಂದರೆ PUCನಲ್ಲೂ ನಾನು ಗ್ರಾಚಾರ ಪಬ್ಲಿಕ್ ಎಕ್ಸಾಮು. ನಾನು ಓದೋ ಚಂದಕ್ಕೆ PUCಗೆ ನಾನು ಮಹಾಜನ್ ಕಾಲೇಜ್ಗೆ ಹೋಗಿ ಸೇರಿದೆ ಮೈಸೂರಿನಲ್ಲಿ. 3 ತಿಂಗಳಿದ್ದೆ. TAPC ಸೆಲೆಕ್ಷನ್ ಬಂದ್ಬಿಡ್ತು ನಾಗಮಂಗಲದಲ್ಲಿ. ತಾಲೂಕು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಮಿತಿ. ಇವತ್ತಲ್ಲಿ ವನನೆಲೆ ಕೃಷ್ಣೇಗೌಡ ಅಂತ ಹೇಳ್ಬಿಟ್ಟು ನನಗಿಂತ ಹಿರಿಯರು, ಅವ್ರನ್ನ ಆಕ್ಟಿವ್ ಆಗಿದ್ದರು ಅವ್ರು ಸ್ವಲ್ಪ. ಆಗ ಅವ್ರ ಭಾಷಣ ಕೇಳಕ್ಕೆ ನಾನು ಹೋಗ್ತಿದ್ದೆ ಅಂತ. PUC ಓದೋ ಟೈಮ್ನಲ್ಲೇ ರಾಜಕಾರಣಕ್ಕೆ ಹೆಜ್ಜೆ ಇಟ್ಟಾಗಿತ್ತು. ನಾನಲ್ಲಿ TAPCMSಗೆ ಚುನಾವಣೆಗೆ ನಿಂತು ಗೆದ್ದೆ. ನಾನು ಅಧ್ಯಕ್ಷ ಆಗಲ್ಲ ಅಂತೇಳಿ ನಮ್ಮ ಕೃಷ್ಣೇಗೌಡನ ಅಧ್ಯಕ್ಷನ ಮಾಡಿದೆ. ನಾನಲ್ಲಿ ಓಡಾಡ್ಕೊಂಡಿದ್ದೆ. ಅದಾದಮೇಲೆ ನಾಗಮಂಗಲಕ್ಕೆ ಬಂದೆ PUCಗೆ ತಿರ್ಗಾ. 2 ವರ್ಷ PUC. 1 ವರ್ಷ ಇತ್ತು. ನಾನು PUCಗೆ ಹೋಗೋ 2 ವರ್ಷ ಆಯಿತು. 2 ಇಯರ್ಸ್ ಆಗೋಯ್ತು. 1 ವರ್ಷ PUC ಇದ್ದಿತ್ತು. ಅಲ್ಲಿ ನಾನು PUCನಲ್ಲಿ ಅಲ್ಲಿ ಎಲೆಕ್ಷನ್ ನಿಂತೆ, ಅಲ್ಲಿ ಸೋತೆ. ಅದಾದಮೇಲೆ PUC ಪಾಸ್ ಮಾಡ್ಕೊಂಡೆ. ಅದು 3 ಸರಿನೇ ಆಯಿತು. ಬಹಳ ಸೌಂಡ್ ಮಾಡ್ತಿತ್ತಂತೆ. ನಾನು ನಾಗಮಂಗಲದಲ್ಲಿ ವಾಸ ಇದ್ದಾಗ ಮನೆಯಿಂದ ಹೋಗ್ತಿದ್ದೆ ಎಷ್ಟೋ ದಿವಸ. ಆಗ ಬುಲೆಟ್ ಮೋಟರ್ ಬೈಕ್ಗಳು ಭಾಳ ಫೇಮಸ್ಸು. ಆ ಮಾಡಿಫೈ ಮಾಡಿ ಆ ಹ್ಯಾಂಡ್ಲ್ಗಳೆಲ್ಲ ಹಿಂಗೆ ಮಾಡಿಸಿರೋವು.
ಹ್ಯಾಂಡ್ಲ್ಗಳನ್ನ. ಆಮೇಲೆ ಟಪ್ಪ 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 ಅಂತ 1 ಕಿಲೋಮೀಟ್ರ್ ಕೇಳಬೇಕು ಆ ಸೌಂಡು. ನಾಗಮಂಗಲದಲ್ಲಿ ಎಲ್ಲ ಶಿವರಾಮೇಗೌಡ ಬಂದ ಅನ್ನೋ ಅವ್ನು ಯಾರೋ ಹುಡುಗ ನಾಮಲ್ದು ಲಾಳಿಂಗೆರೆ ಶಿವರಾಮೇಗೌಡ ಬಂದ ಅನ್ನೋ ಸ್ಟೇಜ್ ಮಾತಾಡೋರು ಅವತ್ತಿನ ಕಾಲದಲ್ಲಿ. ಅದಾದಮೇಲೆ ನಾನು PUC ಆದಮೇಲೆ ನೇರವಾಗಿ ಚುಂಚನಗಿರಿಗೆ ಬರ್ತೀನಿ. BA ಮೈಸೂರಿಗೆ ಹೋಗಿ ಪಾಸ್ ಮಾಡ್ಕೊಂಡು ಬಂದೆ. ಅದು 3 ಸರಿ ಆಯಿತು. ಬಾಲಗಂಗಾಧರನಾಥ ಶ್ರೀಗಳ ವಿರುದ್ಧನೇ ಕಂಪ್ಲೇಂಟ್ ಅನ್ನು ಕೊಟ್ಟರು ಶಿವರಾಮೇಗೌಡ ಅಂತ ನನಗೆ ಶಾಕ್ ಆಯ್ತು. ನಾನು ಹುಡುಗಾಟದಲ್ಲಿ ಸ್ವಲ್ಪ ತಪ್ಪುಗಳು ಮಾಡಿದ್ದೀನಿ. ಅದು ನನಗೆ ತಪ್ಪು ಅಂತ ಆಮೇಲೆ ಅನ್ನಿಸ್ತು. ನಮಗೇನಾಗೋಯ್ತು, ಸ್ವಾಮೀಜಿಯವರು ನನ್ನನ್ನು ಅಲ್ಲಿ ನಾವು ಸ್ವಲ್ಪ ನಿಬಂಧನೆಗಳು ಶುರು ಮಾಡಿದರು ಮಠದಲ್ಲಿ. ನಾವು BA ಓದಕ್ಕೆ ಹೋಗಿರೋ ಹುಡುಗರಲ್ಲವ, ನಾವು ಈ ನಿಬಂಧನೆಗಳಲ್ಲಿ ಇರಬೇಕಾ ಅನ್ನೋದು ನಮ್ಮದು ಒಂದು ಹುಡುಗಾಟದ ವಾದ. ಆಗ ನಮಗೂ ಮತ್ತು ಲೋಕಲ್ಲು ಮತ್ತು ಹಳಬರು ಅನ್ನೋದು ಗಲಾಟೆ ಸ್ಟಾರ್ಟ್ ಆಯಿತು. ನಾವೆಲ್ಲ ಹೊರಗಡೆಯಿಂದ ಹೋಗೋರು, ಅಲ್ಲಿ ಲೋಕಲ್ ಆಗಿರೋರಿಗೂ ಹೊಡೆದಾಟಗಳು. ನೀವು ನಂಬ್ತಿರೋ ಅವತ್ತಿನ ಕಾಲದಲ್ಲಿ ಒಂದು ವಾರ DR ವ್ಯಾನ್ಗಳು ಹುಡುಗರನ್ನ ಕಾಯ್ಕೊಂಡಿದ್ದು, ನಾವೆಲ್ಲ ಗಲಾಟೆ ಮಾಡಿದ್ದು. ಏನು ಮುಚ್ಚು ದೊಣ್ಣೆ ಹೊಡೆದಾಟಿಲ್ಲ. ಅವತ್ತಿನ ನೂಕಾಟವೇ ಗುದ್ದಾಟವೇ ಮಾಡೋದು ಬೇಡ, ಮಠ ಅಲ್ವಾ. ಆಮೇಲೆ ನಾನು ಸ್ವಲ್ಪ ಈ ಟೀಚರ್ಗಳು ನಮಗೆ ಭಾಳ ತಾಪತ್ರ ಕೊಡ್ತಿದ್ರು, ಅವನ್ನೆಲ್ಲ ಕೂಡಾಕಿ ಒಂದು ದಿವಸ ಎಲ್ಲ ಕೂಡಾಕ್ಸಿದ್ದೆ ಎಲ್ಲಿ ಕಾಲೇಜ್ನಲ್ಲೇ. ಅದೆಲ್ಲ ಸ್ವಾಮೀಜಿಯವ್ರಿಗೆ ಭಾಳ ನೋವು ಮಾಡಿಬಿಟ್ಟಿದ್ದೀನಿ ನಾನಾಗ. ಅದಾದಮೇಲೆ ಸ್ವಾಮೀಜಿಯವರು ನನ್ನನ್ನು ಕಾಲೇಜಿಂದ ಫೈನಲ್ ಇಯರ್ ಕಾಲೇಜಿನಲ್ಲಿ ನನ್ನನ್ನು ಸಸ್ಪೆಂಡ್ ಮಾಡಿ ಕಾಲೇಜಿಂದ ಹೊರಗೆ ಹಾಕ್ಬಿಟ್ರು. ಆಗ ನಾನು ಹೆಸರು ಹೇಳೋದು ಬೇಡ, ಯಾರೋ ಒಬ್ಬ ಪೋರ್ಟ್ ಲಾಯರ್ ಹಿಡಿದೆ. ಪೋರ್ಟ್ ಲಾಯರ್ ನಾಗಮಂಗಲದಲ್ಲಿ ಕೋರ್ಟ್ ಇಲ್ಲ. ಆಗ ಕೋರ್ಟ್ಗೆ ವ್ಯವಸ್ಥಾಪಕರು ಬಾಲಗಂಗಾಧರ ಸ್ವಾಮೀಜಿಯವರು ಸೇರಿಸಿ ಇದು ವ್ಯವಸ್ಥಾಪಕರು ಅಂತೇಳಿ ಕೋರ್ಟ್ನೊಳಗೆ ನಮೂದು ಮಾಡಿಬಿಟ್ರು. ಸ್ವಾಮೀಜಿಯವ್ರಿಗೂ ಹೆಸರು ಕೋರ್ಟ್ಗೆ ಬಂತು ಅಂತ ಅಂದಮೇಲೆ ನಮ್ಮ ಒಕ್ಕಲಿಗರ ದಿಗ್ಗಜರೆಲ್ಲ ಬಂದು ನನ್ನ ವಿರುದ್ಧ ಬೈದು ಉಗಿದು ನನ್ನ ನೀವು ಸೆಕೆಂಡ್ ಇಯರ್ ಡಿಗ್ರಿ ಇಲ್ಲ ಫೈನಲ್ ಇಯರು ಶಿವರಾಮೇಗೌಡ ಸ್ವಾಮೀಜಿಯವರು ನೊಂದು ಮನಸ್ಸಿನಲ್ಲಿ ಅವನು ಇಲ್ಲೇ ಓದಲಿ, ನಾನು ಅವನ್ನ ತೆಗೆದಾಕಿರೋದು ನಾನು ವಾಪಸ್ ತಗೊಂಡಿದ್ದೀನಿ, ಇಲ್ಲೇ ಓದಲಿ ಅನ್ನೋ ತೀರ್ಮಾನ ಕೊಟ್ಟರು. ನಾನು ಇಲ್ಲಿ ಓದಲ್ಲ ಅಂತೇಳಿ ಮಠಕ್ಕೆ ಸ್ವಾಮೀಜಿಯವರು ನನಗೆ ಮೇಲೆ ಈ ಥರ ಮಾಡಿದರು. ನಾನು ಅವ್ರಿಗೆ ಮನಸ್ಸು ನೋಯಿಸಿದ್ದೀನಿ, ನಾನು ಇಲ್ಲಿರಲ್ಲ ಅಂತೇಳಿ ಹಾಸನಕ್ಕೆ ಹೋದೆ. ಇಂದಿರಾ ಗಾಂಧಿಯವರು ಚಿಕ್ಕಮಗಳೂರಿನಲ್ಲಿ ಬಂದು ಎಲೆಕ್ಷನ್ಗೆ ನಿಂತಾಗ ಅಷ್ಟು ಸಣ್ಣ ವಯಸ್ಸಲ್ಲೇ ನೀವೇ ಒಂದು ಗ್ರೂಪ್ ಕಟ್ಕೊಂಡು ಹೋಗಿ ಕ್ಯಾಂಪೇನ್ ಮಾಡ್ತೀರಿ. ನನಗೂ ಯೂತ್ ಕಾಂಗ್ರೆಸ್ಗೂ ಸಂಬಂಧ ಇರಲಿಲ್ಲ. ಇಂದಿರಾ ಗಾಂಧಿಯವ್ರ ಪರವಾಗಿ ಇಂದಿರಾ ಗಾಂಧಿ ಅಂತೆ ಎಲೆಕ್ಷನ್ ನಿಂತವ್ರಂತೆ, ಪ್ರೈಮ್ ಮಿನಿಸ್ಟರ್ ಆಗಿದ್ರಂತೆ ಅಂತ ಎಲ್ಲ ಸುದ್ದಿ. ಹಾಗೇನು ಇಷ್ಟೊಂದು ಮಾಧ್ಯಮ ಇರಲಿಲ್ಲ. ಪೇಪರ್ನಲ್ಲಿ ಓದಿ ನೋಡ್ಕೋಬೇಕಾಗಿತ್ತು. 77ರಲ್ಲಿ ಯಾವ ಮಾಧ್ಯಮ ಇತ್ತು, ಪೇಜರು ಇರಲಿಲ್ಲ ಆಗ. ಆಮೇಲೆ ನಾವೇನು ಮಾಡಿದ್ವಿ ಆ ಸಂದರ್ಭದಲ್ಲಿ, ಯಾರಿಗೆ ನಮ್ಮ ಅಲ್ಲಿ ಎಸ್ ರಮೇಶ್ ಅವರು ಒಂದು ಗುಂಪು ಇಟ್ಕೊಂಡು ಕಾರ್ಯಚಟುವಟಿಕೆ ಜೋರಾಗಿತ್ತು. ಎಸ್ ರಮೇಶ್ ಅವ್ರನ್ನ ಹೋಗಿ ಭೇಟಿ ಮಾಡಿದ್ವಿ. ನಾವೆಲ್ಲ ನಾಗಮಂಗಲದಿಂದ ಬಂದಿದ್ವಿ ಸರ್, 15 ಜನ ಹುಡುಗರು ಬಂದಿದ್ದೀವಿ, ನಾವೆಲ್ಲ ಇಲ್ಲೇ ಉಳ್ಕೊತೀವಿ ಎಲೆಕ್ಷನ್ ಆಗೋರಿ. ಎಂಟರ್ ಕುಮಾರರು ಅಂತ ಹೇಳ್ಬಿಟ್ಟು ನಮಗೆಲ್ಲ ಸಮಾಧಾನ ಮಾಡಿ ಪ್ಲ್ಯಾನ್ ಮಾಡಿ ಕಳಿಸಿದ್ರು. ಅಲ್ಲಾದಮೇಲೆ ರಮೇಶು ಬೆಂಗಳೂರಿಗೆ ಬರ್ರಿ, ನಾನು ಬೆಂಗಳೂರಿಗೆ ಬಂದಾಗ ನೀವು ಬಂದು ಭೇಟಿ ಮಾಡಿರಿ ನನ್ನ ಅಂತ ಅಂದರು. ರಮೇಶ್ ಅವ್ರನ್ನ ಭೇಟಿ ಮಾಡಿದೆ, ಎಸ್ ರಮೇಶ್ ಅವ್ರನ್ನ. ನನ್ನನ್ನು ಆಗ್ತಾನೆ ರೀಕಾನ್ಸ್ಟಿಟ್ಯೂಟ್ ಮಾಡಿದರು, ಅವರೇ ಅಧ್ಯಕ್ಷರಾದರು. ಆಗ ಇನ್ನೂ ಯೂತ್ ಕಾಂಗ್ರೆಸ್ಸಲ್ಲಿ ಅವರು ಪದಾಧಿಕಾರಿಯಾಗಿದ್ದರು. ಆಮೇಲೆ ಅಧ್ಯಕ್ಷರಾದಾಗ ನಾನು ಅವ್ರ ಗುಂಪಿಗೆ ಸೇರ್ಕೊಂಡು ನನ್ನನ್ನು ಟ್ರೆಸರರ್ ಮಾಡಿದ್ರು ಸ್ಟೇಟ್ಗೆ. ಡೈರೆಕ್ಟ್ ಖಜಾಂಚಿ ಮಾಡಿಬಿಟ್ರು. ಅವತ್ತು ನನಗೆ ಜಾರ್ಜ್ ಸಾಹೇಬರು, ಇವತ್ತಿನ ಜಾರ್ಜ್ ಸಾಹೇಬರು, ಅವತ್ತು ಜಾರ್ಜ್ ಅವರು ನಮಗಿನ ಸೀನಿಯರು. ಅವತ್ತು ರಮೇಶ್ ಚಿನ್ನಿತಾಲ ಇವತ್ತು ಮುಖ್ಯಮಂತ್ರಿಗೆ ಫೈಟ್ ಮಾಡ್ತಾ ಇದ್ದಾರಲ್ಲ ಕೇರಳದಲ್ಲಿ, ಮಮತಾ ಬ್ಯಾನರ್ಜಿ ಅವರು ನ್ಯಾಷನಲ್. ಅವತ್ತು ಅಲ್ಲಿ ಮಮತಾ ಬ್ಯಾನರ್ಜಿ ಅವರು ತಾಲ್ಕೋಟಾರಿಯ ಸ್ಟೇಡಿಯಂನಲ್ಲಿ ರಾಜೀವ್ ಗಾಂಧಿ ಅಂತ ಬಂದು ಒಳಗೊಂದು ಸೌಂಡ್ ಹಾಕಿದರೆ ಇಡೀ ತಾಲ್ಕೋಟಾರಿಯ ಸ್ಟೇಡಿಯಮ್ಮು ಎದ್ದು ನಿಂತ್ಕೋತಿತ್ತು, ಅಷ್ಟು ಜೋರಾಗಿ ಕೂಗ್ತಿದ್ಲ ಅಮ್ಮ. ಇದೇ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀರಿ ನೀವೆಲ್ಲ ಸೇರ್ಕೊಂಡು ಯೂತ್ ಕಾಂಗ್ರೆಸ್ನವರು. ರಾಜೀವ್ ಗಾಂಧಿ ಅವರು ಬರ್ತಾರೆ. ರಾಜೀವ್ ಗಾಂಧಿ ಅವರು ನಿಮ್ಗೆ ಎಷ್ಟು ಆತ್ಮೀಯರು ಅಂದ್ರೆ ಗೌಡ್ರೆ ಅಂತ ಕರೀತಾ ಇದ್ದಾರೆ. ಮಿಸ್ಟರ್ ಗೌಡ ಅನ್ನೋರು. ರಾಜೀವ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ DK ಶಿವಕುಮಾರ್ನ ಶಿವು ಅನ್ನೋರು ನನ್ನನ್ನು ಗೌಡ ಅನ್ನೋರು. ಅಷ್ಟು ಅವ್ರಿಗೆ ಹತ್ರ ಇದ್ದು ನಾವೆಲ್ಲ ಹತ್ರದಿಂದ ನೋಡಿದ್ರಿ. ಯೂತ್ ಕಾಂಗ್ರೆಸ್ ರಾಜೀವ್ ಗಾಂಧಿ ಅವ್ರನ್ನ ಅವರು ಏನೂ ಆಗದೆ ಇದ್ದಾಗಲಿಂದಲೂ ಹತ್ರ ಇದ್ದು, ಅವ್ರು ರಾಜಕೀಯಕ್ಕೆ ಬಂದಾಗಲಿಂದಲೂ ಓಡಾಡ್ತಿದ್ದಾಗಲಿಂದಲೂ. ಅವ್ರು ಪ್ರೈಮ್ ಮಿನಿಸ್ಟರ್ ಆದಾಗಂತೂ 4 ವರ್ಷ, ಪಾಪ 4 ವರ್ಷ ಆದಮೇಲೆ ತೀರ್ಕೊಂಡ್ರು. ಬೆಂಗಳೂರಿಗೆ ನಾವು ಯೂತ್ ಕಾಂಗ್ರೆಸ್ಸಿಂದಲೂ 2 ಕಾರ್ಯಕ್ರಮ ಮಾಡಿದ್ದು. 1983ಕ್ಕೆ ಬಂದ್ಬಿಡೋಣ ಸರ್, ಕರ್ನಾಟಕ ವಿಧಾನಸಭೆ ಚುನಾವಣೆ. ಆ ಚುನಾವಣೆಯಲ್ಲೇ ನೀವು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಬೇಕಾಗಿತ್ತು. ನಿಮ್ಮನ್ನ ಒಬ್ರು ಗುರುತು ಹಿಡಿತಾರೆ. ಆ ವ್ಯಕ್ತಿ ಬಗ್ಗೆ ನೀವು ಹಿಂದೆನೂ ತುಂಬಾ ಸಲ ಮಾತಾಡಿದ್ದೀರಿ. ನಾನು ಆಕ್ಚುಲಿ ಬೆಂಗಳೂರಿನಲ್ಲಿ ಓಡಾಡ್ತಿದ್ದೆ. ಬೆಂಗಳೂರಿನಲ್ಲಿ ಓಡಾಡುವಾಗ ಯೂತ್ ಕಾಂಗ್ರೆಸ್ಸಲ್ಲಿ ಇದ್ದೆ ಹೊರತು ನಾನು ಇನ್ನೂ MLA ಹೋಗ್ಬೇಕು ಅಂತ ಇರಲಿಲ್ಲ. ನಾನು ಹೋಗಿ ಊರಿಗೆ 4 ದಿವಸ ಇಲ್ಲೂ ಇರ್ತಿದ್ದೆ, 4 ದಿವಸ ಊರಲ್ಲೂ ಇರ್ತಿದ್ದೆ. ಊರಲ್ಲೋಗಿ ಮನಗಿದ್ದೀನಿ.
ಮಾದೇಗೌಡರು ಸಾಹೇಬರು MP ಆಗಿರಲಿಲ್ಲ, ಸಚಿವರಾಗಿದ್ರು, ಅರಣ್ಯ ಸಚಿವರಾಗಿದ್ದರು. ಅರಣ್ಯ ಸಚಿವರಾಗಬೇಕಾದಾಗ HD ಕೃಷ್ಣಪ್ಪನವರು ಅವರಿಗೆ ಪೈಪೋಟಿ ಕೊಟ್ಟಿದ್ರಂತೆ. ಅವ್ರಿಗೆ ಪೈಪೋಟಿ ಆಯಿತು. HD ಕೃಷ್ಣಪ್ಪನಿಗೆ ತೊಂದರೆ ಕೊಡಬೇಕು ಅಂತೇಳಿ ನಾನು ಯಾರನ್ನಾರ ಒಬ್ಬನ ಒಂದು ಹುಡುಗನ ಕೊಡ್ರಿ ನಾಗಮಂಗಲದಲ್ಲಿ ಬೆಳೆಸ್ಬೇಕು ಅಂತ ಸಿಂಗಾರಿಗೌಡರು ಅಂತ ಇದ್ರು ನಮ್ಮ XMLA ಅವರು, ನಮ್ಮ ಅಪ್ಪ ಅವ್ರ ಸ್ನೇಹಿತರು. ಸಿಂಗಾರಿಗೌಡರು ಅಂತ MLA ಆಗಿದ್ದರು, ಆಗ XMLA ಇದ್ದರು. ನಮ್ಮ ಲಾಳಿಂಕರ್ ರಾಮೇಗೌಡನ ಮಗ ಇದ್ದಾನೆ, ಶಿವರಾಮೇಗೌಡ ಆಕ್ಟಿವ್ ಆಗಿದ್ದಾನೆ, ಅವ್ನು ಸಪೋರ್ಟ್ ಮಾಡ್ರಿ ಅಂತ ಹೇಳಿದರೆ BT ತಿಮ್ಮಯ್ಯ ಅಂತ ಹೇಳ್ಬಿಟ್ಟು ಮಂಡ್ಯದಿಂದ ಒಂದು ಕಾರ್ ಕೊಟ್ಟು ನಮ್ಮ ಮನೆಗೆ ಬಂದು ನಾನು ಕರ್ಕೊಂಡು ಬಂದು ನಾನು ಮೋತಿ ಮಾಲಲ್ಲಿ ಸ್ನಾನ ಮಾಡಿಸ್ಕೊಂಡು ಬೆಳಗ್ಗೆ ಎದ್ದು ಮಾದೇಗೌಡರು ಮನೆಗೆ ಹೋಗ್ತೀವಿ. ಮಾದೇಗೌಡರು ನನ್ನನ್ನು ಭಾಳ ಆದರದಿಂದ ಕಾಫಿ ಕುಡಿಸ್ಕೊಂಡು ಅಲ್ಲೇ 7 ಮಿನಿಸ್ಟರ್ ಕ್ವಾರ್ಟರ್ಸಲ್ಲಿ ಮನೆ ಸುತ್ತಲೂ ರೌಂಡ್ ಆಗ್ತಾಯಿದ್ರು. ನನ್ನ ಹೆಗಲ ಮೇಲೆ ಕೈ ಹಾಕ್ಕೊಂಡು ನೀನು ನನ್ನ ಶಿಷ್ಯನಾಗಿರ್ಬೇಕಪ್ಪ, ಮಂಡ್ಯ ಜಿಲ್ಲೆಯಲ್ಲಿ ನೀನು ಮುಂದುವರೆದು ನನ್ನ ಜೊತೆಗೆ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆಮೇಲೆ ಆ ಮಳವಳ್ಳಿನಲ್ಲಿ ಒಬ್ಬ ಮರುಸ್ವಾಮಿ ಅಂತ ಹೇಳ್ಬಿಟ್ಟು MLA ಇದ್ದರು. ಅವನ್ನ ನಾನೇ MLA ಮಾಡಿದ್ದೆ ಅಯೋಗ್ಯನ. ಅವನು ಯಾರೋ ಮಲ್ಲಿಕಾರ್ಜುನ ನನಗೆ ಹೊಡೆದುಬಿಟ್ಟಿದ್ದೆ, ಯಾವುದಕ್ಕೋ ಸಂದರ್ಭದಲ್ಲಿ ತಪ್ಪಾಗಿತ್ತು ಅಂತ ಹಂಗೆ ಅಂದಿದ್ದಕ್ಕೇನೆ ಅವ್ನು ನನ್ನ ಮೇಲೆ ಸ್ಟ್ರೈಕ್ ಮಾಡಿಬಿಟ್ಟಿದ್ದ, ನನ್ನ ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ದ. ಹಂಗೆಲ್ಲ ನೀನು ಆಗಬಾರ್ದಪ್ಪ, ಹುಷಾರಾಗಿರಬೇಕು ಅಂತ ಎಚ್ಚರಿಕೆನೂ ಕೊಟ್ಟರು. ನಾನು ಅವರಿಗೆ ಆದ್ಯ ಗೌರವಗಳೊಂದಿಗೆ ನಾನು ಅವ್ರ ಪರವಾಗಿದ್ದೆ. ನನ್ನನ್ನು ಅವರೇ ಡೆಲ್ಲಿ ಕರ್ಕೊಂಡೋಗಿ ನನಗೆ ಯೂತ್ ಕಾಂಗ್ರೆಸ್ ಬಿಟ್ಬಿಡಿ, ನನಗೆ ಟಿಕೆಟ್ 120 ಜನ ಟಿಕೆಟ್ ಅನೌನ್ಸ್ ಆಯಿತು. ಬೆಂಗಳೂರಿಗೆ ಬಂದು ನಾವೆಲ್ಲ ಫ್ಲೈಟ್ ಹತ್ತಿ ಹೈದರಾಬಾದಿಗೆ ಬಂದು ಬರಬೇಕಾಗಿತ್ತಾಗ ಡೈರೆಕ್ಟ್ ಫ್ಲೈಟ್ ಇರಲಿಲ್ಲ. ಹೈದರಾಬಾದಿಂದ ಬೆಂಗಳೂರಿಗೆ ಬಂದು ಇಳಿತೀವಿ. 120 ಸೀಟ್ ಅನೌನ್ಸ್ ಆಗಿದ್ದು, 11 ಸೀಟು ಬದಲಾವಣೆ ಅಂತ ಬೆಳಗ್ಗೆ ಪೇಪರಲ್ಲಿ ಬಂತು. ಅದರೊಳಗೆ ನಂದು ಬದಲಾವಣೆ ಆಗಿತ್ತು. ಮಾದೇಗೌಡರು ನನಗಿಷ್ಟೆಲ್ಲ ಮಾಡಿದಾರಲ್ಲ ಅಂತೇಳಿ ಟಿಕೆಟ್ ಕೊಡಿಸ್ತೇ ಇದ್ರು ಪರವಾಗಿಲ್ಲ, ನನ್ನ ಈ ಮಟ್ಟಕ್ಕೆ ತಗೊಂಡೋದ್ರಲ್ಲ, ನಾನು ಯೂತ್ ಕಾಂಗ್ರೆಸ್ಸಲ್ಲಿದ್ದವನ್ನ ಅಂತ ನಾನೇನು ಮಾಡಿದೆ. ಆಗ ಮಾದೇಗೌಡರಿಗೆ ನಾನೆಲ್ಲ ಅವ್ರನ್ನ ದೊಡ್ಡ ಗೌರವದಿಂದ ಕಾಣಕ್ಕೆ ಶುರು ಮಾಡಿದೆ. ನಾನು ಚೆನ್ನಾಗಿ 6 ತಿಂಗಳು ತುಂಬ ಚೆನ್ನಾಗಿ ನೋಡ್ಕೊಂಡು ಎಲ್ಲಿ ಬಂತು ಸರ್, ಎಲ್ಲಿ ಜಗಳ ತಿರುಗಾ ನನಗೆ ಆಮೇಲೆ ಏನಾಯಿತು, ನಾನು ಹಂಗೇ ಗೊತ್ತಿಡ್ಕೊಂಡೆ. ಆಮೇಲೆ ಮಧ್ಯೆ 6 ತಿಂಗಳಾದಮೇಲೆ ನನ್ನ ಮೇಲೆ ಯಾಕಪ್ಪ ಇಲ್ಲೆಲ್ಲ ಟೈಮ್ ವೇಸ್ಟ್ ಮಾಡ್ತೀಯ, ಹೋಗ್ಯ ಊರಿಗೆ ಹೋಗ್ಯ, ನಾಮಲ್ಗೆ ಹೋಗ್ಯ, ಕೆಲಸ ಮಾಡೋಗ್ಯ ಅನ್ನೋಕ್ಕೆ ಶುರು ಮಾಡಿದರು. ನಾನು ಆಮೇಲೆ ಯಾಕೆ ಗೌಡ್ರು ಇಷ್ಟೊಂದು ನಾನು ಬೆಳೆಸ್ಬೇಕು ಅಂತ ಕರ್ಕೊಂಬಂದು, ಯಾಕೋ ನಾನೇನು ಮೇಲೆ ನಾನೇನಾರು ತಪ್ಪು ಮಾಡಿಬಿಟ್ನಾ ಅಂತ ಭಾಳ ಎಲ್ಲ ಥರ ನಾನು ಪ್ರಶ್ನೆ ಮಾಡಿಕೊಂಡೆ. ಆಗ ಮಾದೇಗೌಡರು ಒಂದೊಂದು ದಿವಸ ಒಂದೊಂದು ಥರ ಮಾತಾಡ್ತಾ ನನ್ನನ್ನು ಭಾಳ ಹೀಯಾಳಿಸಿ ಮಾತಾಡೋಕ್ಕೆ ಶುರು ಮಾಡಿದರು. ಆಮೇಲೆ ಸಾಕು ಸ್ವಾಮಿ ನಿಮ್ಮ ಸವಾಸ ಅಂತ ಹೇಳ್ಬಿಟ್ಟು ನನ್ನನ್ನು ಬಾಯಿ ಬಂದಂಗೆ ಬೈದ ಮೇಲೆ ನಾನು ಅವ್ರನ್ನ ಬಿಟ್ಟು ಬಂದ್ಬಿಟ್ಟೆ. ಅದಾದ್ಮೇಲೆ ಬರೋದೇ 1984 ನಾಗಮಂಗಲ ಬೈ ಎಲೆಕ್ಷನ್ನಲ್ಲಿ ನಾನು ಅದೇನಾಗೋಯ್ತು, ನನಗೆ ಚಿಗರಿಗೌಡರಿಗೆ ಸಪೋರ್ಟ್ ಮಾಡಿದ್ನಲ್ಲ, ಚಿಗರಿಗೌಡರನ್ನು SM ಕೃಷ್ಣ ಸಾಹೇಬರು ನಾಗಮಂಗಲದಲ್ಲಿ ಯಾರು ಕೃಷ್ಣಪ್ಪನವ್ರು ಇದ್ದವರು ಇಂಡಿಪೆಂಡೆಂಟ್ ಆಗಿ ಹೊಂಟೋಗಿದ್ದರು. ಅವರು ನನ್ನಂಗೆ ಬೇರೆ ಪಾರ್ಟಿಗೆಲ್ಲ ಹೋಗಿಬಿಟ್ಟಿದ್ರು. ಆಗ SM ಕೃಷ್ಣ ಅವರು ಒಂದು ಒಳ್ಳೆ ಕ್ಯಾಂಡಿಡೇಟ್ ಬೇಕು ಚಿಗರಿಗೌಡ್ರಿ ಅಂದಾಗ ನಮ್ಮ ಶಿವರಾಮೇಗೌಡ ಸ್ವಾಮಿ ನೀವೊಂದು ಲೆಟ್ರ್ ಕೊಡಿ, ನಾನು ಕರ್ಕೊಂಬರ್ತೀನಿ ಅಂತ ಹೇಳಿದರು. SM ಕೃಷ್ಣ ಸಾಹೇಬರು ನನಗೆ ಸ್ವತಃ ಪೆನ್ನಲ್ಲಿ ಪೇಪರ್ನಲ್ಲಿ ಒಂದು ಲೆಟ್ರೆಡ್ಡಲ್ಲಿ ಬರೆದು ನಾನು ಬೆಂಗಳೂರಿನಲ್ಲಿ ಇರೋದನ್ನು ಖಾತ್ರಿ ಮಾಡಿಕೊಂಡು ನಾನು ಬೆಂಗಳೂರಿನಲ್ಲಿದ್ದಾಗ ಬಂದು ನನ್ನನ್ನು ಕಾಣುವುದು ಶಿವರಾಮೇಗೌಡ್ರೆ ಅಂತೇಳಿ ಅವರು ಯಾರನ್ನೂ ಏಕವಚನದಲ್ಲಿ ಮಾತಾಡಲ್ವಲ್ಲ ಬರೆದು ಕಳಿಸಿದ್ರು. ಅದೇ ಮೊದಲ ಭೇಟಿ. ಅದು ನನ್ನ ತಂದೆ ಹೆಸರು ಅವ್ರಿಗೆ ಗೊತ್ತಿತ್ತು, ನೀವು ಲಾಳಂಕಿರ ರಾಮೇಗೌಡ್ರ ಮಗ ಅಂತೆ, ದಯವಿಟ್ಟು ನನ್ನನ್ನು ಬಂದು ಕಾಣುವುದು ಅಂತ. ನಾನು ಆ ಲೆಟ್ರ್ ಹಿಡ್ಕೊಂಡು ಕೃಷ್ಣ ಸಾಹೇಬರು ನೋಡೋಕ್ಕೋಸ್ಕರ ಅವ್ರ ಮನೆಗೆ ಬಂದೆ. ನನ್ನ ಮುಂದೆನೇ ನಾಗೇಗೌಡರು ಮತ್ತು ನಂಜೇಗೌಡರು ಇಬ್ಬರು ಸಹಿತ ಕೂತಿದ್ರು. ನಾನು ಹಿಂಗೆ ಅಂತ ಹೇಳಿದಾಗ ಲೆಟರೆಲ್ಲ ತೋರಿಸ್ದೆ. ನಾಗೇಗೌಡರು ಬೆನ್ನು ತಟ್ಕೊಂಡು ನನ್ನನ್ನು ಕರ್ಕೊಂಡು ಅವ್ರ ಕಾರಲ್ಲಿ ಕೂರಿಸ್ಕೊಂಡು ಅವ್ರ ಜೊತೆಗೆ ಕರ್ಕೊಂಡು ಹೋದರು. ಅಲ್ಲಿಂದ ನನ್ನ ಪಯಣ ಕೃಷ್ಣ ಅವ್ರ ಜೊತೆ ಇದ್ಕೊಂಡು ನಾಗೇಗೌಡರ ಜೊತೆಗೆ ನಾನು ಸಲಿಗೆ ಆದೆ. ನಾಗೇಗೌಡರು ನನಗೆ ಇವತ್ತು ಅವ್ರು ಬದುಕಿಲ್ಲ, ನಾನೇನಾರ ರಾಜಕಾರಣದಲ್ಲಿ ಮಟ್ಟಕ್ಕೆ ಬದುಕಬೇಕಾದ್ರೆ ನಾಗೇಗೌಡರು ಒಬ್ಬರು ಕಾರಣಕರ್ತರು, ಬೈರೇಗೌಡರು ಒಬ್ಬರು ಕಾರಣಕರ್ತರು ನನ್ನ ಜೀವನದಲ್ಲಿ. ಅವರಿಬ್ಬರು ಬದುಕಿಲ್ಲ. ನಾನು ರಾಜಕಾರಣದಲ್ಲಿ ಈ ಮಟ್ಟಕ್ಕೆ ಏನಾರು ಹೆಸರು ಮಾಡಬೇಕು ಅಂದರೆ ನನ್ನನ್ನು ಫುಲ್ ಸಪೋರ್ಟ್ ಮಾಡಿ BDA ಚೇರ್ಮನ್ ಮಾಡಿ, ಹೌಸಿಂಗ್ ಬೋರ್ಡ್ ಚೇರ್ಮನ್ ಮಾಡಿ, ಸೆಂಟ್ರಲ್ ಕಾಯರ್ ಬೋರ್ಡ್ ಚೇರ್ಮನ್ ಮಾಡಲಿಕ್ಕೆ ನಾಗೇಗೌಡರು, ಬೈರೇಗೌಡರು, ನಂಜೇಗೌಡರು. ಬಟ್ ನಾಗಮಂಗಲದಲ್ಲಿ ಮೊದಲ ಚುನಾವಣೆಯಲ್ಲಿ ಅದೇ ಊರಿನವರಾಗಿದ್ದರು ಶಿವರಾಮೇಗೌಡರು, ಯಾಕೆ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ? ಆಗಿನ್ನು ಕಾಂಗ್ರೆಸ್ಸಿಗೆ ಅಷ್ಟು ಬಲ ಇರಲಿಲ್ಲ ಅಲ್ಲಿ. ವಸ್ತು ಕಾಂಗ್ರೆಸ್ಸು, ಈ ಕಾಂಗ್ರೆಸ್ಗೆಲ್ಲ ಎಲ್ಲ ಕಡೆಯಲ್ಲೂ ಎಸ್ಟಾಬ್ಲಿಷ್ ಆಗಿದೆ. ಆಗ ಅಲ್ಲಿ PSP ಇತ್ತು, PSP ಆಮೇಲೆ ಜನತಾ ಪಾರ್ಟಿ ಇರಲಿಲ್ಲ, PSP ಇತ್ತು, ಕಾಂಗ್ರೆಸ್ ಸುಮಾರಾಗಿತ್ತು. ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ಲೋ ಕ್ಯಾಂಡಿಡೇಟ್ ಇರಲಿಲ್ಲ ಅಲ್ಲಿ. ನಾನು ಹೋರಾಟ ಮಾಡೋಕ್ಕೆ ಶುರು ಮಾಡಿದೆ. ಯೂತ್ ಕಾಂಗ್ರೆಸ್ಸಿಂದ ಟಿಕೆಟ್ ತೊಗೊಂಡಲ್ಲ, ನಾನು ಹುಡುಗ ಅಂತೇಳ್ಬಿಟ್ಟು ನನಗೆ ಟಿಕೆಟ್ ಕೊಡಲಿಲ್ಲ, 5 ಓಟ್ ಹಾಕಲಿಲ್ಲ ಜನ. ನಾನು ಓಟ್ ಹಾಕ್ತಾ ಇದ್ರು ಸಹಿತ ಸರ್ವೀಸ್ ಆಗಿಲ್ಲ ಅಂತ ಹೇಳಿ ತಿಳ್ಕೊಂಡು
ನಾನು ನಾಗಮಂಗಲದಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಹೋಗಿ ಅಲ್ಲೊಂದು ಶಾಂತಲಾ ಕೂಲ್ ಡ್ರಿಂಕ್ಸ್ ಅಂತ ಇದೆ, ಅಲ್ಲಿ ಸಾಯಂಕಾಲದೊತ್ತಿಗೆ ಒಂದು 200 ಜನಕ್ಕೆ ಟೀ ಕುಡಿಸೋ ಅಭ್ಯಾಸ ನಾನು ಅಲ್ಲೇ ಕೂತ್ಕೊಂಡು, ಎಲ್ಲ ಇಡೀ ತಾಲೂಕಿನವರೆಲ್ಲ ಅಲ್ಲಿ ಬರೋರು. ಅಧಿಕಾರಿಗಳಿಗೆ ಅವಾಗಲೇ ಟ್ಯಾಕಲ್ ಮಾಡಿವೆ. ಒಬ್ಬ ರಾಮಯ್ಯ ಅಂತ ಹೇಳ್ಬಿಟ್ಟು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಬಂದಿದ್ದ, ನೀವು ನಂಬ್ತಿರಿಲ್ವೋ, ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಅವನಿಗೆ ಹೊಡೆದ್ವಿ ಅವತ್ತು ಆಟೋದರ ಗಲಾಟೆಗೆ. ನಾನೇ ಮೇಯ್ನು. ಮೊದಲ ಚುನಾವಣೆಯಲ್ಲಿ ಸೋಲ್ತೀರಿ, ಬಟ್ ಸೋತಿ ಅಂತ ಹೇಳಿ ಸುಮ್ಮನೆ ಕೂರೋದಿಲ್ಲ. ನಾಗಮಂಗಲದಲ್ಲಿ ಹೇಗೆ ಆಕ್ಟಿವ್ ಆಗಬೇಕು ಅನ್ನೋದನ್ನ ನೀವು ಕ್ರ್ಯಾಕ್ ಮಾಡ್ಕೊಂಡ್ಬಿಡ್ತೀರಿ. ಜಿಲ್ಲಾ ಪರಿಷತ್ ಎಲೆಕ್ಷನ್ ಬರುತ್ತೆ 86ರಲ್ಲಿ, ಪ್ರಥಮವಾಗಿರ್ತಕ್ಕಂಥ ಜಿಲ್ಲಾ ಪರಿಷತ್ತು. ಅದಕ್ಕೆ ಸಿಂಗಾರಿಗೌಡರೇ ಅಧ್ಯಕ್ಷರಾಗ್ತಾರೆ. ನಮ್ಮ ಗುರುಗಳು, ನಮ್ಮ ಅಪ್ಪನ ಗುರುಗಳು, ನಮ್ಮಪ್ಪ ಅವ್ರಿಗೆ ಹಿರಿಯವರು. ಅವರು ನಮಗೆ ಅವರಿಂದ ತುಂಬ, ಅವ್ರು MLA ಇದ್ದು ನಮಗೆಲ್ಲ ಸಪೋರ್ಟ್ ಮಾಡ್ತಾರೆ ಅವತ್ತಿನ ಕಾಲದಲ್ಲಿ. ಸಿಂಗಾರಿಗೌಡರು ಅಧ್ಯಕ್ಷರಾಗ್ತಾರೆ. ನಾನು ಬಿಂಡಿಗನೂರ ಕ್ಷೇತ್ರದಿಂದ ಚುನಾವಣೆಗೆ ಗೆಲ್ತೀನಿ, ಕಾಂಗ್ರೆಸ್ನಿಂದ ಹೈಯೆಸ್ಟ್ ಲೀಡಿಂಗಲ್ಲಿ ಗೆಲ್ತೀನಿ. ಶ್ರೀಕಂಠಯ್ಯ ಅವರ ಮಗಳ ಮದುವೆ ಏನಾಯಿತು ಸರ್? ದೊಡ್ಡ ಗಲಾಟೆ ಆಯಿತು ಅಂತ ಒಂದು ಮಾತಿದೆ. ಮಾದೇಗೌಡರಿಗೂ ಶಿವರಾಮೇಗೌಡರಿಗೂ ಆ ಮದುವೆ ಕಾರ್ಯಕ್ರಮದಲ್ಲಿ ಅದೊಂದು ಘಟನೆ ಆಗಬಾರ್ದಾಗಿತ್ತು. ಶ್ರೀಕಂಠಯ್ಯನವರು ನಮ್ಮ ಮಾವ ಅವರು, ನನ್ನ ಭಾಳ ಹತ್ರದಿಂದ ನೋಡ್ಕೊಳ್ತಿದ್ದವರು. ಅವ್ರ ಕೊನೆ ಮಗಳು ಮದುವೆ, IAS ಆಫೀಸರ್ ಶ್ರೀಕಂಠಯ್ಯ ಅನ್ನೋರ ಮದುವೆ. ಚಂದ್ರಾಪಟ್ಟಣದಲ್ಲಿ ಮದುವೆ. ಸೌಂಬೆಗಳ ಐಬಿನಲ್ಲಿ ಬಂದಿರೋರಿಗೆಲ್ಲ ಒಂದು ಪಾರ್ಟಿ ಮಾಡಿದ್ದು. ಆ ಪಾರ್ಟಿ ಮೇಲ್ವಿಚಾರಕರ ಕೆಲಸ ನನಗೆ ಕೊಟ್ಟಿದ್ದು. ಅಲ್ಲಿ ಒಂದು ರೂಮ್ನಲ್ಲಿ ನಮ್ಮ DB ಚಂದ್ರೇಗೌಡರು ಸಾಹೇಬರು, ಮಾದೇಗೌಡರು ಸಾಹೇಬರು, HD ಕೃಷ್ಣಪ್ಪ ಸಾಹೇಬರು, ಪಿರಿಯಾಪಟ್ಟಣದ ಶಿವಪ್ಪ ಅವರು, MC ನಾನಯ್ಯ ಸಾಹೇಬರು, G ವಿಜಯ್ ಅವರು ಅಲ್ಲೇ ಪಾರ್ಟಿ ಮಾಡಿಕೊಂಡು ಇಸ್ಪೀಟ್ ಆಡ್ಕೊಂಡಿದ್ರು. ಇನ್ನೊಂದು ವರ್ಗ ಗುಂಡ್ರಾಯರ್ ಸಾಹೇಬರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಗುಂಡ್ರಾಯರ್ ಸಾಹೇಬರು, ಇದು ಧರ್ಮಸಿಂಗ್ ಸಾಹೇಬರು, ನಮ್ಮ ದಾವಣಗೆರೆ ಶಿವಶಂಕರಪ್ಪ ಸಾಹೇಬರು, ಗಂಟಗಾನಹಳ್ಳಿ ಕೃಷ್ಣಪ್ಪ ಅಂತ ಒಬ್ಬರಿದ್ದರು, ನಮ್ಮ ಗುಂಡ್ರಾಯರ್ ಸಾಹೇಬರು ಭಾಳ ಶಿಷ್ಯರು, ಅವರು, KJ ಜಾರ್ಜ್, ಇನ್ನು ಬೇಕಾದಷ್ಟು ಜನ ಊಟಕ್ಕೆ. ಅವರು ಬೇರೆ ಕಡೆ ಇದೆಲ್ಲ ಮುಗಿಸ್ಕೊಂಡು ಅವರ ಏನೇನು ಇದು ಮಾಡಬೇಕು ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಇಲ್ಲಿಗೆ ಬಂದರು. ಮಾದೇಗೌಡರು ಸಾಹೇಬರು ನಾನು ಬಂದು ನಿಂತಿದ್ದಾರೆ, ನಾನು ನೋಡಿಲ್ಲ. ಗುಂಡ್ರಾಯರು ನನ್ನನ್ನು ಶಿವರಾಮೇಗೌಡ ಯುವಕ, ನಾನು ಅದಕ್ಕೆ ಟಿಕೆಟ್ ಕೊಡಬೇಕು ಅಂತ ಮಾಡಿದ್ದೆ, ಆಗ ಆಗಲಿಲ್ಲ. ಆಮೇಲೆ ತಿರ್ಗಾ ಯೂತ್ ಕಾಂಗ್ರೆಸ್ಸಲ್ಲಿ ಕೊಟ್ಟು ಗೆಲ್ಲಿಲ್ಲ. ಇವನು ನಮ್ಮ ಹುಡುಗನ ಲೀಡ್ರ್ ಮಾಡಬೇಕ್ರಿ ಮಂಡ್ಯದಲ್ಲಿ ಅಂದರು. ಆಗ ಮಾದೇಗೌಡರು ಸಾಹೇಬರು ಭಾಳ ಹಿರಿಯವರು, ಅವರಿಂದ ನಾನು ಆ ಮಾತುಗಳನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕೃಷ್ಣ ಸಾಹೇಬ್ರ ಬಗ್ಗೆ ಮತ್ತು ನಾಗೇಗೌಡರ ಬಗ್ಗೆ ಬಾಯಿ ಬಂದಂಗೆ ಬೈಯಕ್ಕೆ ಶುರು ಮಾಡಿದರು. ನಾನು ಹೇಳಿದೆ, ಇದನ್ನೆಲ್ಲ ಮಾತಾಡೋ ಅಗತ್ಯ ಇಲ್ಲ ಸ್ವಾಮಿ, ಚೆನ್ನಾಗಿರೋದಿಲ್ಲ ಅಂತ. ಅದಕ್ಕೆ ನನಗೂ ಅಮ್ಮ ಅಪ್ಪ ಅಂತೆಲ್ಲ ಸ್ಟಾರ್ಟ್ ಮಾಡಿದರು. ಆಗ ಮುಂದೆ ಏನಾಯಿತು ಅಂತ ಎಲ್ಲರೂ ಹೊಡೆದಾಡಿದ್ದೀವಿ, ಏನಾಯಿತು ಅಂತ ಗೊತ್ತಾಗಿಲ್ಲ. ನಾನು ಅಲ್ಲಿಗೆ ನಿಲ್ಲಿಸ್ಬಿಡ್ತೀನಿ ಅದನ್ನು. ಓಕೆ. ಆ ಘಟನೆ ಆದಮೇಲೆ ಶಿವರಾಮೇಗೌಡನಿಗೆ ರಾಜಕೀಯವಾಗಿ ತುಣಿಲೇಬೇಕು ಅನ್ನೋ ತೀರ್ಮಾನಕ್ಕೆ ಬಂದರು. ಆದರೆ ನೀವು ಫೀನಿಕ್ಸ್ ಥರ ಎದ್ದು ಬರ್ತೀರಿ. ನೆಕ್ಸ್ಟ್ ನನಗೆ ಟಿಕೆಟೇ ಕೊಡಲಿಲ್ಲ, ಅವ್ರು ಕೊಡಲಿಲ್ಲ. ಅವರೇ MP ಇದ್ದರು. ನಾಗಮಂಗಲಕ್ಕೆ ಬಿಟ್ಟು ಯಾರಿಗಾರ ಕೊಡಿ ಅನ್ನೋ ಶುರು ಮಾಡಿದರು ಅವರು. ಕಾಂಗ್ರೆಸ್ ಟಿಕೆಟ್ ಸಿಗಲಿಲ್ಲ. ಓಕೆ. 80,000 ವೋಟ್ ಇದ್ದಿದ್ದು ನಮ್ಮ ತಾಲೂಕಲ್ಲಿ. 36,000 ಬಹುಮತಗಳ ಅಂತರದಿಂದ ನನ್ನ ತಾಲೂಕಿನ ಪುಣ್ಯಾತ್ಮರು ನನ್ನನ್ನು ಗೆಲ್ಲಿಸಿಕೊಟ್ಟಿದ್ದಕ್ಕೆ ಅವತ್ತು 177 ಜನ ಗೆದ್ದವರು ಕಾಂಗ್ರೆಸ್ಸಿಂದ. ಎಷ್ಟು ಹೇಳಿ? 177 ಸುನಾಮಿ. ನಾವು ಯಾರು ಲೆಕ್ಕಕ್ಕಿಲ್ಲ. ಅಂಥ ಕಾಲದಲ್ಲೂ ಸನ್ಮಾನ್ಯ ವೀರೇಂದ್ರ ಪಾಟೀಲ್ ಸಾಹೇಬರು ನನ್ನ ಅತ್ಯಂತ ಗೌರವದಿಂದ ನಡೆಸ್ಕೊಂಡಂಥ ಪುಣ್ಯಾತ್ಮರು. ಇಂಡಿಪೆಂಡೆಂಟ್ ಗೆದ್ದವನ್ನ ಅವತ್ತು ಹೇಳ್ತೀನಿ. ಅಲ್ಲಿಂದ ಸ್ಟಾರ್ಟ್ ಆಗ್ತು ನನಗೆ ಸ್ವಾಮೀಜಿಯವರಿಗೆ. ಸ್ವಾಮೀಜಿಯವರು ಯಾರ್ಯಾರಿಗೂ ಹೇಳಿದ್ರಂತೆ, ಮುಖ್ಯಮಂತ್ರಿಯವರು ಕರ್ಕೊಂಬಂದು ನಮ್ಮ ಸಿದ್ಧಗಂಗಾ ಮಠಕ್ಕೆ ಹೋಗಿದ್ದಾರೆ, JSS ಮಠಕ್ಕೆ ಹೋಗಿದ್ದಾರೆ, ಇನ್ನೂ ಬೇರೆ ಬೇರೆ ಮಠಕ್ಕೆಲ್ಲ ಹೋಗಿದ್ದಾರೆ. ನನ್ನ ಮಠಕ್ಕೆ ಯಾರು ಕರ್ಕೊಂಬರಕ್ಕೆ ಯಾರ್ಯಾರು ಹೇಳಿದ್ದಾರೆ, ಕರ್ಕೊಂಬಂದಿಲ್ಲ. ಭಾಳ ಬೇಸರಿಸ್ಕೊಂಡು 10 ಗಂಟೆನಲ್ಲಿ ನನಗೆ ಫೋನ್ ಮಾಡಿದರು. ನನಗೆ ಬಿಟ್ಬಿಡಿ ಬುದ್ಧಿ ಇದ್ದೆ. ನಾನು ಹೋಗಿ ಮುಖ್ಯಮಂತ್ರಿಯವ್ರನ್ನ ಕೇಳಿದೆ 10-11 ಗಂಟೆಯಲ್ಲಿ, ಹೋಗೋಣ ಶಿವರಾಮು, ಸಾಯಂಕಾಲ 5 ಗಂಟೆಗೆ ಹೋಗೋಣ ಅಂತ. 11 ಗಂಟೆ 10 ನಿಮಿಷಕ್ಕೆ ಫೋನ್ ಮಾಡಿದೆ. ಬುದ್ಧಿ 5 ಗಂಟೆಗೆ ಚೀಫ್ ಮಿನಿಸ್ಟರ್ ಬರ್ತಾರೆ ಅವ್ರ ಮಠಕ್ಕೆ, ನಾನು ಜೊತೆಲಿ ಬರ್ತೀನಿ. ರಾಜಶೇಖರ ಮೂರ್ತಿ ಹಣಕಾಸಿನ ಸಚಿವರಿದ್ದರು, ಅವರಿಬ್ಬರ ಜೊತೆನಲ್ಲಿ ನಾನು ಹೋಗಿ ಮಠಕ್ಕೆ ಕರ್ಕೊಂಡು ಹೋದೆ.
ನಮ್ಮ ಸ್ವಾಮೀಜಿಯವರು ಅಲ್ಲಿಂದ ನಾನು ಏನೆಲ್ಲ ತಪ್ಪು ಮಾಡಿದ್ನೋ ಬಹುಶಃ ಅವರಲ್ಲಿ ನನ್ನ ಅಲ್ಲಿಗೆ ಮನ್ನಿಸ್ಬಿಟ್ರು ಅಂತ ಕಾಣುತ್ತೆ. ಆಮೇಲೆ ಇನ್ನೊಂದು ನಾನು ನಿಮ್ಗೆ ಹೇಳೋದು ಮರ್ತೆ, ನಾನು 84ರಲ್ಲಿ ಚುನಾವಣೆಗೆ ನಿಂತಲ್ಲ, ಚುನಾವಣೆಗೆ ನಿಂತಾಗ ಸ್ವಾಮೀಜಿಯವ್ರನ್ನ ಪಾದಪೂಜೆಗೆ ಕರೆದೆ ಮನೆಗೆ. ನಮ್ಮ ತಾಲೂಕಿನ ದುರೀಂಡ್ರುಗಳು ಯಾರ್ಯಾರು ಕೃಷ್ಣಪ್ಪನವ್ರ ಪರ ಇದ್ದರೋ, ಶಿವರಾಮೇಗೌಡ ಕೇಸ್ ಹಾಕ್ಸಿದ್ದ, ಶಿವರಾಮೇಗೌಡ ನಿಮ್ಗೆ ಅವಮಾನ ಮಾಡಿದ್ದ, ನೀವು ಹೋಗಿ ಕುಡಿದು ಅಂತೇಳಿ 100 ಜನ ಹೋಗಿ ಗಲಾಟೆ ಮಾಡಿದರು ಸ್ವಾಮೀಜಿಯವರಿಗೆ. ಬಾಲಗಂಗಾಧರನಾಥ ಶ್ರೀಗಳ ಮುಂದೆ. ಬಾಲಗಂಗಾಧರನಾಥ ಸ್ವಾಮೀಜಿಯವರು ಸ್ವಾಮೀಜಿಗಳಾಗಿರಲಿಲ್ಲ. ಅವರು ನಮಗೆ ನಡೆದಾಡ್ತಕ್ಕಂಥ ದೇವ್ರ ಲೆಕ್ಕ. ತಪ್ಪು ನಾನು ಮಾಡಿರ್ಬೋದು ಆವಾಗ, ಆ ಹಂತದಲ್ಲಿ ನನಗೆ ಗೊತ್ತಿಲ್ಲ. ಆ ತಪ್ಪಿಗೆ ನಾನು ಕ್ಷಮೆ ಯಾಚನೆ ಮಾಡ್ತೀನಿ, ಈಗಲೂ ಮಾಡ್ತೀನಿ, ಆಗಲೂ ಮಾಡಿದ್ದೀನಿ. ಸ್ವಾಮೀಜಿಯವರು ಅವರು ನನ್ನ ಶಿಷ್ಯ, ಅವ್ನು ತಪ್ಪು ಮಾಡಿದರೆ ತಿಂತೀನಿ, ಪಾದ ಪೂಜೆಗೆ ನಾನು ಹೋಗ್ತೀನಿ ಅಂತೇಳಿ ನನ್ನ ಮನೆಗೆ ಪಾದ ಪೂಜೆಗೆ ಬಂದರು ಬಾಲಗಂಗಾಧರ ಸ್ವಾಮಿಗಳು. ಅವತ್ತೇ ಆ ಕ್ಷಣನೇ ನೀವು ಮಾಡಿದ ಅಷ್ಟು ತಪ್ಪುಗಳನ್ನು ಅವ್ರು ಯಾವತ್ತೋ ಕ್ಷಮಿಸಿದ್ರು ಅಂತ ಕಾಣಿಸುತ್ತೆ. ಅಲ್ಲ, ಅಷ್ಟು ನಾನು ಅಂತರಿಗೆ ತಪ್ಪು ಮಾಡಿಬಿಟ್ಟೇನೋ ಅಂತ ಭಾಳ ಬೇಜಾರಾಯ್ತು ನನಗೆ. ಮೇಲೆ ನಾನು ಮಠಕ್ಕೆ ತುಂಬ ಹತ್ರ ಆಗ್ಬಿಟ್ಟೆ. ತುಂಬ ಹತ್ರ ಅಂದರೆ ಬಹುಶಃ ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು 89ರಲ್ಲಿ MLA ಆದಾಗ ಮಠಕ್ಕೆ ಕರ್ಕೊಂಡು ಹೋಗಿದ್ದಾಯಿತು. ಆವಾಗ ತುಂಬ ಅಲ್ಲಿಂದಲೇ ಸಂತೋಷಪಟ್ಟರು ನನ್ನನ್ನು. ಅದಾದಮೇಲೆ ನನಗೆ 89 ನಾನು ತುಂಬ ಚೆನ್ನಾಗಿ ಕೆಲಸ ಮಾಡಕೊಂಡೆ. ನನ್ನ ಮೇಲೆ ಅನಧಿಕೃತವಾಗಿ ತೊಂದರೆ ಕೊಡಕ್ಕೆ ನಿಂತ್ಕೊಂಡ್ರು. ಇದೇ ಮಾದೇಗೌಡರು ಸಾಹೇಬರು. ಶಿವರಾಮೇಗೌಡ ಅವರ ರಾಜಕೀಯ ಬದುಕಿನ ಮತ್ತಷ್ಟು ರೋಚಕ ಕಥೆಗಳನ್ನು ನೋಡ್ತಾ ಹೋಗೋಣ ಮುಂದಿನ ಭಾಗದಲ್ಲಿ.